ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 6/2/2026 ಶುಕ್ರವಾರದ ಈ ದಿನ ಭವಿಷ್ಯದ ಜೊತೆಗೆ ಕೊನೆಯ ರಾಶಿ ಮೀನ ರಾಶಿಗೆ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ ಗುರುಜಿಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಯ ಚ ರಾಹುವೇ ಕೇತುವೇ ನಮಃ. ವೀಕ್ಷಕರೇ, ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾಯಿತು. ಹಾಗೆ ನೀವು ಸಹ ಕರೆ ಮಾಡಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮಾತನಾಡಬೇಕು ಅಂತ ಹೇಳಿ ಬಯಸಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಮೊಬೈಲ್ ಸಂಖ್ಯೆ, ಅದಕ್ಕೆ ನೀವು ಕಾಲ್ ಮಾಡ್ಬೋದು. ಗುರುಜಿಗಳ ಬಳಿ ನೇರವಾಗಿ ಮಾತನಾಡಬಹುದು. ಹಾಗೆ ಇವಾಗ ಮೀನರಾಶಿಯ ವಿಚಾರ, ಫೆಬ್ರವರಿ ತಿಂಗಳಿನಲ್ಲಿ ಮೀನರಾಶಿಯವರಿಗೆ ಯಾವ್ದಾವ್ದು ಒಳ್ಳೇದಾಗ್ತಾ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಗುರುಜಿ, ಮೀನರಾಶಿಯ ವಿಚಾರದಲ್ಲಿ ನವಗ್ರಹಗಳ ಗೋಚರ ಯಾವ ರೀತಿಯಾಗಿ ಜರುಗ್ತಾ ಇದೆ, ಅದರ ಒಂದು ಆಧಾರದ ಮೇಲೆ ರಾಶಿಫಲ ಏನು ಹೇಳ್ತಾ ಇದೆ? ನೋಡಿ, ಮೊದಲನೇದಾಗಿ ನಾವು ರಾಶಿಫಲದ ವಿಚಾರದಲ್ಲಿ ನೋಡಬೇಕಾದ್ರೆ ಪ್ರತಿಯೊಂದಕ್ಕೂ ಗುರು ಮತ್ತು ಶನಿಯ ವಿಚಾರವಾಗಿ ನಾವು ರಾಶಿಫಲದ ವಿಚಾರವಾಗಿ ನೋಡ್ತೀವಿ. ಮೀನರಾಶಿಯವರಿಗೆ ರಾಶಾಧಿಪತಿಯಾದ ಗುರು ಭಗವಾನ್ ಪ್ರಸ್ತುತ ಚತುರ್ಥ ಭಾವದಲ್ಲಿರುವಂಥದ್ದು ಯಥಾಸ್ಥಿತಿ ಮುಂದುವರಿಯುತ್ತೆ, ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ಸೊ ಇದು ಒಂದು ಒಳ್ಳೆಯ ವಿಚಾರ ಅಂತ ಹೇಳ್ತೀವಿ. ಚತುರ್ಥದಲ್ಲಿದ್ದರೂ ಕೂಡ ಕೇಂದ್ರ ಭಾವ ಒಳ್ಳೆಯ ಫಲ ಅಂತ ಹೋಗ್ತೀವಿ. ರಾಶಿಯಲ್ಲೇ ಮೀನರಾಶಿಯವರಿಗೆ ಈ ಒಂದು 7.5 ಶನಿ ಆಲ್ರೆಡಿ ಜರುಗ್ತಾ ಇರುವಂಥದ್ದು. ಇನ್ನೂ 1 ವರ್ಷಗಳ ಕಾಲ ಮಧ್ಯಭಾಗದ ಶನಿ ಮೀನರಾಶಿಯವರಿಗೆ ಇರುವಂಥದ್ದು, ಅದು ಕೂಡ ಯಥಾಸ್ಥಿತಿ ಮುಂದುವರಿಯುತ್ತೆ. ಆದರೆ ವ್ಯಯ ಭಾವದಲ್ಲಿ ಸುಮಾರು ಒಂದು ಪಂಚಗ್ರಹಗಳ ಕೂಟ ಮೀನರಾಶಿಯವರಿಗೆ ಜರುಗ್ತಾ ಇರುವಂಥದ್ದು ಈ ಒಂದು ಫೆಬ್ರವರಿ ತಿಂಗಳಲ್ಲಿ ವಿಶೇಷ ಅಂತ ಹೇಳ್ತೀವಿ. ಅದರಲ್ಲೂ ಮೊದಲನೇದಾಗಿ ನಾವು ರಾಶಿಫಲ ನೋಡಬೇಕಾದಾಗ ವ್ಯಯ ಭಾವದಲ್ಲಿ ಬರುವಂಥ ಗ್ರಹಗಳು, ವಿಶೇಷವಾಗಿ ರಾಹು ಮತ್ತು ಕೇತು ಯಥಾಸ್ಥಿತಿ 18 ತಿಂಗಳಿಗೆ ಒಂದ್ಸತಿ ಆದರೆ, ನಿಮ್ಮ ಒಂದು ರಾಶಿಯವರಿಗೆ ಬುಧ, ಶುಕ್ರ, ಮಂಗಳ ಮತ್ತು ತುಂಬ ವಿಶೇಷ ಶುಕ್ರನ ಒಂದು ಗೋಚಾರ ಕೂಡ ಇಲ್ಲಿ ಜರುಗ್ತಾ ಇರುವಂಥದ್ದು. ಸೊ ಇಲ್ಲೇನಾಗುತ್ತೆ, ರಾಶಿಯಿಂದ ನಿಮಗೆ ತೃತೀಯ ಮತ್ತು ಅಷ್ಟಮಾಧಿಪತಿಯಾದ ಶುಕ್ರನ ಗೋಚಾರ ವ್ಯಯ ಭಾವದಲ್ಲಿ 6ನೇ ತಾರೀಕು ನಂತರ ಜರುಗಿದ್ರೆ, 3ನೇ ತಾರೀಕು ನಂತರ ಇಲ್ಲಿ ವಿಶೇಷವಾಗಿ ಬುಧನ ಗೋಚಾರ ಕೂಡ ನಿಮಗೆ ತೃತೀಯ, ಚತುರ್ಥ, ಸಪ್ತಮಾಧಿಪತಿಯಾಗಿ ಬುಧನ ಗೋಚಾರ, ಮತ್ತೆ ರಾಶಿಯಿಂದ ನಿಮಗೆ ದ್ವಿತೀಯಾಧಿಪತಿ, ಭಾಗ್ಯಾಧಿಪತಿ ಮಂಗಳ ಗ್ರಹ ಕೂಡ ಗೋಚಾರದಲ್ಲಿ ವ್ಯಯ ಭಾವಕ್ಕೆ ಬರುವಂಥದ್ದು. ಆಲ್ರೆಡಿ ನಿಮಗೆ ರಾಹು ಅಲ್ಲೇ ಸ್ಥಿತವಾಗಿರುವಂಥದ್ದು, ಕೇತು ನಿಮಗೆ ಷಷ್ಠಭಾವದಲ್ಲಿದ್ದರೆ, ಈ ಪಂಚಗ್ರಹಗಳ ಕೂಟ ಬಲವಾಗಿ ವ್ಯಯ ಭಾವದಲ್ಲಿ ಅಂದರೆ 12ನೇ ಮನೆಯಲ್ಲಿ ಜರುಗ್ತಾ ಇರುವಂಥದ್ದು ಮೀನರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿನ ಒಂದು ರಾಶಿಯ ಒಂದು ಗೋಚಾರ ಫಲದಲ್ಲಿ ನವಗ್ರಹಗಳ ಗೋಚಾರ ವಿಚಾರದಲ್ಲಿ ಜರುಗ್ತಾ ಇದೆ. ಗುರುಜಿ, ಇನ್ನು ಮೀನರಾಶಿಯವರಿಗೆ ನವಗ್ರಹಗಳ ಗೋಚಾರದ ಪ್ರಭಾವ ವಿಸ್ತೃತವಾಗಿ ನೋಡ್ತಾ ಹೋಗೋದಾದ್ರೆ ಎಷ್ಟು ಮಟ್ಟಿಗೆ ಅದರ ಪ್ರಭಾವ ಫೆಬ್ರವರಿ ತಿಂಗಳಿನಲ್ಲಿ ಬೀರ್ತಾ ಇದೆ? ಆಚರಣೆ ಭಾಗವಾಗಿ ಏನ್ ಮಾಡಬೇಕು? ನೋಡಿ, ಬಹುಮುಖ್ಯವಾಗಿ ಆಚರಣೆ ಭಾಗದಲ್ಲಿ ವಿಶೇಷವಾಗಿ ಫೆಬ್ರವರಿ ತಿಂಗಳಲ್ಲಿ ಮಹಾಶಿವನ ಆರಾಧನೆ, ಒಂದು ಸೌರ ಚಂದ್ರ ಮಹಾಶಿವರಾತ್ರಿ ಫೆಬ್ರವರಿ 15ನೇ ತಾರೀಕಿನಂದು ಜರುಗ್ತಾ ಇದೆ. ಅವತ್ತು ಜಗತ್ತಿನಾದ್ಯಂತ ಮಹಾಶಿವನ ಒಂದು ಆರಾಧನೆ ಮಾಡುವಂಥದ್ದು, ಜಪತಪ ಮಾಡುವಂಥದ್ದು, ಉಪವಾಸ ಮಾಡುವಂಥದ್ದು, ಈ ಒಂದು ಆಚರಣೆಗಳು ಫೆಬ್ರವರಿ 15ನೇ ತಾರೀಕು ಜರುಗುತ್ತೆ. ಮತ್ತು ಫೆಬ್ರವರಿ 14ನೇ ತಾರೀಕು ಕೂಡ ಶನಿಯ ಪ್ರದೋಷ ಜರುಗ್ತಾ ಇದೆ. ಅವತ್ತು ಶನಿಯ ಪ್ರದೋಷದಂದು ಮಹಾಶಿವನ ಆರಾಧನೆ, ಶಿವನ ಆರಾಧನೆ ಮಾಡ್ಬೋದು. ನಂದೀಶ್ವರನ ಪೂಜೆ ಅವತ್ತು ಆಗ್ತಾ ಇರುವಂಥದ್ದು, ಅಲ್ಲಿ ಕೂಡ ಒಂದು ಆಚರಣೆ ಭಾಗದಲ್ಲಿ ನೋಡುವಂಥದ್ದು. ಆಗಲೇ ನಾನು ತಿಳಿಸಿದೆ ಪ್ರಮುಖ ಗೋಚಾರ ಫಲಗಳು. ಇಲ್ಲೇನಾಗುತ್ತೆ, ಚತುರ್ಥಾಧಿಪತಿ, ಸಪ್ತಮಾಧಿಪತಿಯಾದ ಬುಧ ಗ್ರಹರು ಇಲ್ಲಿ ನಿಮಗೆ 3ನೇ ತಾರೀಕು ನಂತರನೇ ಬದಲಾವಣೆ ಆಗಿರುವಂಥದ್ದು ಬಹಳ ವಿಶೇಷ. ಇಲ್ಲೇನಾಗುತ್ತೆ, ಒಂದು ಪ್ರಾಪರ್ಟಿ ಖರೀದಿ ಆಗಿರ್ಬೋದು, ಮನೆ ಖರೀದಿ ಆಗ್ಬೋದು, ದಾಂಪತ್ಯದ ವಿಚಾರದಲ್ಲಿ ಇಲ್ಲಿ ಒಂದು ಕೇಂದ್ರ ಸ್ಥಾನದ ಭಾವದ ಅಧಿಪತಿಗಳು ಬಹಳ ವಿಶೇಷ ಇರುತ್ತೆ. ಸೊ ಅದು ವ್ಯಯ ಭಾವಕ್ಕೆ ಬಂದಾಗ ಈ ಒಂದು ಮಾಸದಲ್ಲಿ ಸ್ವಲ್ಪ ಮೀನರಾಶಿಯವರು ಒಂದು ಅವಾಯ್ಡ್ ಮಾಡ್ಕೊಳ್ಳಿ. ಒಂದು ವೆಹಿಕಲ್ ಪರ್ಚೇಸ್ ಇರ್ಬೋದು, ಒಂದು ಮದುವೆ ಮಾತುಕತೆ ಇರ್ಬೋದು, ಸ್ವಲ್ಪ 1 ತಿಂಗಳಿನ ಮಟ್ಟಿಗೆ ಅವಾಯ್ಡ್ ಮಾಡ್ಕೊಂಡ್ರೆ ಒಳ್ಳೇದಂತ ಹೇಳ್ತೀವಿ. ಯಾಕಂದರೆ ವ್ಯಯಭಾವ ಇಲ್ಲಿ ದುಸ್ಥಾನಗಳಂತ ಹೇಳ್ತೀವಿ. ಷಷ್ಠ, ಅಷ್ಟಕ ಮತ್ತು ವ್ಯಯಭಾವ ಅಷ್ಟೊಂದು ಒಳ್ಳೆಯ ಭಾವಗಳಲ್ಲ. ಅಲ್ಲಿ ಈ ಒಂದು ಬುಧ ಗ್ರಹದ ಗೋಚಾರ ಒಳ್ಳೆಯದು ಕೊಡ್ತಾ ಇಲ್ಲ. ಮುಂದುವರೆದ ಭಾಗದಲ್ಲಿ ಸೂರ್ಯನ ಗೋಚಾರ, ಷಷ್ಠ್ಯಾಧಿಪತಿಯಾದ ಸೂರ್ಯ ಗ್ರಹರು 13ನೇ ತಾರೀಕು ನಂತರ ನಿಮ್ಗೇನು ವ್ಯಯಭಾವದಲ್ಲಿ ಬರ್ತಾರೆ. ಅಂದರೆ ಇಲ್ಲೇನಾಗುತ್ತೆ, ಇಲ್ಲಿ ನಿಮಗೆ -+, ವಿಪರೀತ ರಾಜಯೋಗ ಸೂರ್ಯನಿಂದ ಸಿಗುವಂಥದ್ದು, ಒಳ್ಳೆಯ ಆರೋಗ್ಯ ಸಿಗುವಂಥದ್ದು, ರೋಗ, ರಿಪು, ಋಣು, ಶತ್ರು ಅಂದರೆ ರೋಗದಿಂದ ಮುಕ್ತಿ ಹೊಂದುವಂಥದ್ದು, ಶತ್ರುಗಳಿಂದ, ಶತ್ರುಬಾಧೆಯಿಂದ ಮುಕ್ತಿ ಹೊಂದ್ತೀರಾ. ಮತ್ತು ಯಾವುದೇ ರೀತಿ ಭಯ, ಆತಂಕದಿಂದ ಕೂಡ ಹೊರಗಡೆ ಬರ್ತೀರಾ. ಸೂರ್ಯ ನಿಮಗೆ ಆರೋಗ್ಯಕಾರಕ ಗ್ರಹ ಅಂತ ಹೇಳ್ತೀವಿ. ಆರೋಗ್ಯವನ್ನು ವೃದ್ಧಿ ಮಾಡುವಂಥ ಗ್ರಹ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಸೂರ್ಯನಿಂದ ನಿಮಗೆ ಪಾಸಿಟಿವ್ ಇರುವಂಥದ್ದು. ಆದರೆ ನಿಮಗೆ ದ್ವಿತೀಯಾಧಿಪತಿ ಅಂದರೆ ಕುಟುಂಬ, ಧನ, ಧಾನ್ಯ, ಸಂಪತ್ತು ಮತ್ತು ವ್ಯಾಪಾರಕ್ಕೆ ಮತ್ತು ಹಣಕಾಸಿಗೆ ಸಂಬಂಧಪಟ್ಟಂಥ ಗ್ರಹ ಮೀನರಾಶಿಯವರಿಗೆ ಮಂಗಳ ಗ್ರಹ ಆಗ್ತಾರೆ. ಮತ್ತು ಭಾಗ್ಯ, ಈ ಪ್ರತಿಯೊಂದರಲ್ಲೂ ನಾವು ಫಾರ್ಚೂನ್ ಲಾರ್ಡ್ ಅಂತ ಹೇಳ್ತೀವಿ. ಪ್ರತಿಯೊಂದು ಇರಬೇಕು ಅಂದರೆ ಭಾಗ್ಯ ಇರಬೇಕು.
ಆ ಭಾಗ್ಯಗೆ ಅಧಿಪತಿಯಾಗಿರುವಂತ ಮಂಗಳ ಗ್ರಹರು ಇಲ್ಲೇನಾಗುತ್ತೆ ವ್ಯಯ ಭಾವದಲ್ಲಿ ಗೋಚರ ಆಗ್ತಿದ್ದಾರೆ. ವ್ಯಯ ಭಾವ ಅಂತಂದ್ರೆ ಹೌಸ್ ಆಫ್ ಲಾಸ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಫೈನಾನ್ಸ್ ವಿಚಾರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಏನ್ ರೆಗ್ಯುಲರ್ ಆಗಿ ನಡ್ಕೊಂಡು ಹೋಗ್ತಾ ಇದೆ ಮೀನ ರಾಶಿಯವರು ಅದನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಭಾಗ್ಯದ ಅಧಿಪತಿ ಕೂಡ ಮಂಗಳ ಗ್ರಹರೇ ಆಗ್ತಿರುವಂತದ್ದು. ಅದಕ್ಕೆ ಮೀನರಾಶಿಯವರ ಒಂದು ತಂದೆಯ ಆರೋಗ್ಯದ ವಿಚಾರದಲ್ಲಿ ಮತ್ತು ದೂರದ ಪ್ರಯಾಣದ ವಿಚಾರದಲ್ಲಿ, ಒಂದು ಆಧ್ಯಾತ್ಮಿಕದ ಒಂದು ಏನೇ ಒಂದು ಇನ್ವೆಸ್ಟ್ ಮಾಡ್ತಿರ್ತೀರಾ, ಆಧ್ಯಾತ್ಮದ ಒಂದು ಪಾರಾಯಣ ಮಾಡ್ತಿದ್ದೀರಾ ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಮುಂದುವರೆದ್ರೆ ಒಳ್ಳೇದು. ಈ ರೀತಿ ಒಂದು ನವಗ್ರಹಗಳ ಗೋಚಾರದ ಪ್ರಭಾವ ಈ ಒಂದು ಫೆಬ್ರವರಿ ಮಾಸದಲ್ಲಿ ಮೀನರಾಶಿಯವರಿಗೆ ಜರುಗ್ತಾ ಇದೆ. ಕೆಲವೊಂದು ಮೀನರಾಶಿಯವರು ಬೇಜಾರು ಮಾಡ್ಕೋಬಹುದು ನಿಧಾನವಾಗಿ ಬಂದಿದೆ ಅಂತ, ಬಟ್ ಆದ್ರೂ ಪರವಾಗಿಲ್ಲ. ಫೆಬ್ರವರಿ ಒಂದು ಪಾಸಿಟಿವ್ ಅಂಶ ಇರುವಂತ ಎಲ್ಲ ಪಾಯಿಂಟ್ಸ್ ನಾವು ಹೇಳಿದೀವಿ. ಗುರುಜಿ, ಇನ್ನು ರಾಶಾಧಿಪತಿ ಗೋಚಾರದ ಪ್ರಭಾವ ಎಷ್ಟು ಮಟ್ಟಿಗೆ ಬೀರ್ತಾ ಇದೆ ಮೀನರಾಶಿಯವರಿಗೆ? ನೋಡಿ, ಇಲ್ಲಿ ರಾಶಾಧಿಪತಿಯ ಪ್ರಭಾವದ ಒಂದು ಗುರು ಭಗವಾನರು ಪ್ರಸ್ತುತ ಕೇಂದ್ರ ಭಾವದಲ್ಲಿ ಇರುವಂತದ್ದು ಇದು ಕೂಡ ಒಳ್ಳೆಯ ಫಲ ನೀಡ್ತಾ ಇದೆ. ಆದ್ರೆ ಮೀನರಾಶಿಯವರಿಗೆ ಸ್ವಲ್ಪ ಇನ್ನೂ ಗುರುಬಲ ಪೂರ್ಣ ಪ್ರಮಾಣದಲ್ಲಿ ಇಲ್ಲ ಅಂತ ಹೇಳ್ತೀವಿ. ಸೊ ಇಲ್ಲಿ 14ನೇ ತಾರೀಕು ನಂತರ ಸೂರ್ಯನ ಗೋಚಾರ ನಿಮ್ಗೆ ಒಳ್ಳೆಯದನ್ನ ಕೊಡುತ್ತೆ. ಯಾಕಂದ್ರೆ ವಿಪರೀತ ರಾಜಯೋಗ ಸೃಷ್ಟಿ ಮಾಡಿ ನಿಮ್ಮ ಖರ್ಚುಗಳು ಕಡಿಮೆ ಆಗುವಂಥದ್ದು, ಬರುವಂತ ವ್ಯಾಜ್ಯಗಳು ಮತ್ತೆ ಪ್ರಾಪರ್ಟಿ ಆಸ್ತಿ ಖರೀದಿ ವಿಚಾರವಾಗಿ ಏನಾದ್ರು ಕಿರಿಕಿರಿಗಳಿದ್ರೆ, ಒಂದು ಸಾಲ ಸೋಲಗಳಿದ್ರೆ ತೀರುತ್ತೆ. ಸಾಲಗಳ ನೀವು ಮುಟ್ಟಿಸ್ತೀರಾ, ಸಾಲ ಮುಟ್ಟಿಸೋದಕ್ಕೆ ನೀವು ಪ್ಲಾನ್ ಮಾಡ್ಕೊಂತೀರಾ. ಸೂರ್ಯನ ಒಂದು ವಿಚಾರದಲ್ಲಿ ಒಳ್ಳೇದು ಬರುತ್ತೆ. ಹಳೆಯ ಆಸ್ತಿಗಳು ಒಂದು ಹಣ ಮಾಡುವಂಥದ್ದು, ಹಣ ಪಡೆದುಕೊಳ್ಳುವಂಥದ್ದು, ಒಂದು ಅವಕಾಶಗಳು ನಿಮಗೆ ವೃದ್ಧಿ ಆಗ್ತಾ ಇರುವಂಥದ್ದು. 13ನೇ ತಾರೀಕು ನಂತರ ರಿಯಲ್ ಎಸ್ಟೇಟ್ ವ್ಯವಹಾರಗಳು ಕೂಡ ವೃದ್ಧಿ ಆಗುತ್ತೆ. ಅತ್ಯಧಿಕ ಖರ್ಚು ಇದ್ರೂ ಕೂಡ ಹಣದ ಮೂಲಗಳು ಬರುವುದರಿಂದ ಒಂದು ಉಳಿತಾಯದ ಕಡೆ ಹೆಜ್ಜೆ ನಿಮ್ಗೆ ಆಗುತ್ತೆ. ಈ ಮಾಸದಲ್ಲಿ ತುಂಬಾ ಒಳ್ಳೆಯದು. ಹುಣ್ಣಿಮೆ ನಂತರ ಅಂದ್ರೆ ಫೆಬ್ರವರಿ 18ನೇ ತಾರೀಕು ನಂತರ ಹಣಕಾಸು ಎಲ್ಲಾ ಮೂಲಗಳಿಂದ ಮತ್ತೆ ಪೂರ್ವಜರಿಂದ ಆಸ್ತಿ ಸಿಗಬೇಕಾಗಿದ್ರೆ, ಆಸ್ತಿ ಭಾಗ ಆಗ್ಬೇಕಂದ್ರೆ ಮೀನರಾಶಿಯವರಿಗೆ ಆಗುವಂಥದ್ದು ತುಂಬಾ ಮುಖ್ಯವಾಗಿ ಇದು ಒಳ್ಳೇದಾಗುತ್ತೆ. ವಿಶೇಷವಾಗಿ ವ್ಯವಹಾರಿಕವಾಗಿ ಲೇವಾದೇವಿ ವ್ಯವಹಾರಗಳನ್ನು ಯಾರು ಮಾಡ್ತಾರೆ ಅವ್ರಿಗೆ ಒಳ್ಳೇದು. ಮೀನರಾಶಿಯವರಿಗೆ ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡ್ಕೊಂಡವರಿಗೆ ಲಾಭ ತಂದುಕೊಡುತ್ತೆ. ವೈಯಕ್ತಿಕವಾಗಿ ಮೀನರಾಶಿಯವರಿಗೆ ಸ್ವಲ್ಪ ವಿಶೇಷ ಕಾಳಜಿ, ಅದರಲ್ಲೂ ಸ್ತ್ರೀಯರು ವಿಶೇಷ ಕಾಳಜಿ ಒಂದು ವಹಿಸಬೇಕು ಫೆಬ್ರವರಿ ತಿಂಗಳಲ್ಲಿ. ಮತ್ತೆ ವ್ಯಯಭಾವದಲ್ಲಿ ಪಂಚಗ್ರಹಗಳ ಕೂಟ ಆಗ್ತಾ ಇರುವಂಥದ್ದು. ಸೊ ಇದಕ್ಕೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಒಂದು ಸಣ್ಣ ಪುಟ್ಟ ಏನಾದರೂ ಏಟ್ ಮಾಡ್ಕೊಳ್ಳುವಂಥದ್ದು, ಬೀಳೋದು, ಹೇಳೋದು, ಅಪಘಾತಗಳಾಗುವಂಥ ನಿರೀಕ್ಷೆ ಜಾಸ್ತಿ ಇರುವಂಥದ್ದು ತೋರಿಸ್ತಾ ಇದೆ. ಅದಕ್ಕೆ ವಾಹನ ಚಲಾವಣೆಯನ್ನು ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಮೀನರಾಶಿಯವರು ಫೆಬ್ರವರಿ ತಿಂಗಳಲ್ಲಿ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು, ಹೊಟ್ಟೆಗೆ ಸಂಬಂಧಪಟ್ಟಂಥದ್ದು, ಎದೆ ಭಾಗಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಕೊಡ್ಬೋದು. ಆ ರೀತಿ ತುಂಬ ಚೆನ್ನಾಗಿದೆ. ಇನ್ನು ಜನರಲೈಸ್ ಆಗಿ ನೋಡ್ಬೇಕಂದ್ರೆ ಕೆಲಸ ಕಾರ್ಯಗಳಲ್ಲಿ ಒಂದು ಪ್ಲಾನ್ಡ್ ಮಂತ್ ಅಂತ ಹೇಳ್ತೀವಿ. ಯಾರು ಒಂದು ಸ್ವಯಂ ಉದ್ಯೋಗವನ್ನು ಮಾಡ್ಕೊಂಡಿರ್ತಾರೆ ಅವರಿಗೆ ಸ್ವಲ್ಪ ಪ್ರಮೋಷನ್, ಅವರೇ ಪ್ರಮೋಟ್ ಮಾಡ್ಕೊಳ್ಳುವಂಥದ್ದು. ಮತ್ತು ಪ್ರೊಫೆಷ್ನಲ್ ಫೀಲ್ಡಲ್ಲಿ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಜಾಸ್ತಿ ಇರುತ್ತೆ. ಉದಾಹರಣೆಗೆ ಕಲೆಗೆ ಸಂಬಂಧಪಟ್ಟಂಥವ್ರಿಗೆ ಒಳ್ಳೆ ಕ್ಲೈಂಟ್ ಡಾಟಾಬೇಸ್ ಸಿಗುವಂಥದ್ದು, ಒಳ್ಳೆ ಕೆಲಸ ಸಿಗುವಂಥದ್ದು, ಮತ್ತು ಮಾರ್ಕೆಟಿಂಗ್ ಸಂಬಂಧಪಟ್ಟಂಥ ಪ್ರೊಫೆಷ್ನಲ್ ಆಗಿ ಯಾರು ವರ್ಕ್ ಮಾಡ್ತಿದ್ದಾರೆ ಅವ್ರಿಗೆ ಒಳ್ಳೇದಾಗುತ್ತೆ. ಅಂದರೆ ಫ್ರೀಲಾನ್ಸಿಂಗ್ ಯಾರು ಕೆಲಸ ಮಾಡ್ತಿದ್ದಾರೆ ಅವರಿಗೆ ಹೊಸ ಆಪರ್ಚುನಿಟಿ ಸಿಗುವಂಥದ್ದು ತುಂಬ ಚೆನ್ನಾಗಿದೆ. ಮತ್ತು ಪ್ರತಿಯೊಂದು ವಿಚಾರದಲ್ಲಿ 23ನೇ ತಾರೀಕು ನಂತರ ರಿಸರ್ಚ್ ಆಗಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವಂಥವರಿಗೆ ಮುನ್ನುಗ್ಗಿ ಬರೀಬೋದು, ತುಂಬ ಒಳ್ಳೇದಂತ ಹೇಳ್ತೀವಿ. ಅವಾಗ ಹಣಕಾಸಿಗೆ ಸಂಬಂಧಪಟ್ಟಂಥದ್ದು ಏನಾದರೂ ಒಂದು ದೀರ್ಘಕಾಲಿಕ ಒಂದು ಹಣದ ರಿಕ್ವೈರ್ಮೆಂಟ್ ಇದ್ದರೆ ಈ ಒಂದು ತಿಂಗಳಲ್ಲಿ ಅದಕ್ಕೆ ಸೊಲ್ಯೂಷನ್ ಸಿಗುತ್ತೆ. ಮತ್ತು ಈಗೇನು ಚಿನ್ನ ಬೆಳ್ಳಿ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ, ಸಾಮಾನ್ಯವಾಗಿ ಸ್ವಲ್ಪ ಮೀನರಾಶಿಯವರಿಗೆ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಳ್ಳೇದಾಗುತ್ತೆ. ಷೇರು ಮಾರುಕಟ್ಟೆಗೆ ಸಂಬಂಧಪಟ್ಟಂಥ ಇನ್ವೆಸ್ಟ್ಮೆಂಟ್ಗಳು 13ನೇ ತಾರೀಕು ನಂತರ ತುಂಬ ಚೆನ್ನಾಗಿರುತ್ತೆ. ಆದರೆ ಯಾವುದೇ ಹಣ ಡಬಲ್ ಆಗಿಬಿಡುತ್ತೆ ಮತ್ತು ಇನ್ನೇನೋ ಬರುತ್ತೆ, ಡಬಲ್ ಸ್ಕೀಮ್ ಅಂತ ಒಂದು ಸ್ಕೀಮ್ ಏನು ಲಾಂಚ್ ಮಾಡ್ತಾರೆ ಅಂತಲ್ಲಿ ಇನ್ವೆಸ್ಟ್ ಮಾಡಬೇಡಿ. ಹಣ ಕಳ್ಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಈ ರೀತಿ ಒಂದು ಒಳ್ಳೆಯದು. ಆದರೆ ಯಾವುದೇ ಲೀಗಲ್ ಸಂಬಂಧಪಟ್ಟಂಥದ್ದು ತುಂಬ ಚೆನ್ನಾಗಿರುತ್ತೆ. ವೈಯಕ್ತಿಕವಾಗಿ ನೋಡಬೇಕಾದ್ರೆ ನಿಮ್ಮ ಒಂದು ಅಂತರಾತ್ಮ, ಸಬ್ಕಾನ್ಷಿಯಸ್ ಮೈಂಡ್ನ ಒಂದು ಆಕ್ಟಿವೇಶನ್ ಆಗುವಂಥದ್ದು. ಮತ್ತು ಯಾರು ಮೀನರಾಶಿಯ ಒಬ್ಬರು ಬ್ರಹ್ಮಚಾರಿಗಳಿರ್ತಾರೋ, ಸಡನ್ ಆಗಿ ಏನೋ ಒಂದು ಮದುವೆ ಆಗ್ಬೇಕು ಅನ್ಸೋವಂಥದ್ದು, ಯಾವುದೋ ಒಬ್ರು ಸಿಗುವಂಥದ್ದು, ಸಂಗಾತಿ ಸಿಗುವಂಥದ್ದು ಒಳ್ಳೆಯದು. ಅಕಾಡೆಮಿಕ್ಸ್ ಅಂದರೆ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಮತ್ತು ವರ್ಕ್ ಪ್ಲೇಸಲ್ಲಿ ಸಕ್ಸಸ್ ಚೆನ್ನಾಗಿರುತ್ತೆ ಈ ಮಾಸದಲ್ಲಿ. 13ನೇ ತಾರೀಕು ನಂತರ ಹೆಣ್ಮಕ್ಳಿಗೆ, ಮೀನರಾಶಿಯ ಹೆಣ್ಮಕ್ಳಿಗೆ ಎನರ್ಜಿ ಸ್ವಲ್ಪ ಕಡಿಮೆ ಅನಿಸ್ಬೋದು. ಅದಕ್ಕೆ ಏನಾದ್ರು ಕೆಲಸ ಕಾರ್ಯಗಳಿತ್ತು, ಪ್ಲಾನಿಂಗ್ ಇತ್ತು ಅಂದರೆ ಫೆಬ್ರವರಿ 13 ಒಳಗಡೆ ಹೆಣ್ಮಕ್ಳು ಮುಗಿಸ್ಕೊಳ್ಳಿ ಮೀನರಾಶಿಯವರಿಗೆ ಸಂಬಂಧಪಟ್ಟಂಥದ್ದು. ಸೊ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಹೊಟ್ಟೆ ಭಾಗದಲ್ಲಿ ಮತ್ತು ಮೂಳೆ ಭಾಗದಲ್ಲಿ ಸ್ವಲ್ಪ ಸಮಸ್ಯೆಗಳು ಕಾಣಿಸ್ತಾ ಇದೆ. ಈ ರೀತಿ ಓವರಾಲ್ ಆಗಿ ಒಂದು ಮೀನರಾಶಿಯವರಿಗೆ ಈ ಒಂದು ರಾಶಾಧಿಪತಿಯ ಗೋಚಾರದ ಪ್ರಭಾವ ಜೊತೆಗೆ ನವಗ್ರಹಗಳ ಗೋಚಾರದ ಪ್ರಭಾವ ವಿಸ್ತೃತವಾಗಿ ಈ ರೀತಿ ಜರುಗುತ್ತಮ್ಮ. ಗುರುಜಿ, ಇನ್ನು ನಕ್ಷತ್ರಗಳ ಆಧಾರಿತವಾಗಿ ಏನ್ ಫಲಗಳು ಮೀನರಾಶಿಯವರಿಗೆ ಸಿಗ್ತಾ ಇದೆ?
ನೋಡಿ, ಪೂರ್ವಭಾದ್ರ ನಕ್ಷತ್ರ ಮೀನರಾಶಿಯ ಮೊದಲೇ ನಕ್ಷತ್ರ ಅಂತ ಹೇಳ್ತೀವಿ. ಇವರಿಗೆ ನೀವು ಸ್ವಲ್ಪ ನೀವು ಕನ್ಫ್ಯೂಸ್ ಆಗಿರ್ತೀರಾ, ಅನ್ಸ್ಟೇಬಲ್ ಆಗಿರ್ತೀರಾ, ಸ್ವಲ್ಪ ಒಂದು ಇದ್ರ ಬಗ್ಗೆ ಮಾನಸಿಕವಾಗಿ ನೆಮ್ಮದಿಯನ್ನು ತಂದ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಮತ್ತು ಉತ್ತರ ಭಾದ್ರ ನಕ್ಷತ್ರ ಮೀನರಾಶಿಯವರಿಗೆ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅವರ ವಿಚಾರವಾಗಿ ವಿಶೇಷ ಕಾಳಜಿಯನ್ನು ತೋರಿಸ್ತೀರಾ. ರೇವತಿ ನಕ್ಷತ್ರ ಮೀನರಾಶಿಯವರು ನೀವು ಸ್ವಲ್ಪ ಹೆಚ್ಚಾಗಿ ಊಟ ಮಾಡುವಂಥದ್ದು, ಲೇಟಾಗಿ ಮಲಗುವಂಥದ್ದು, ಜರುಗುವಂಥದ್ದು, ಅದಕ್ಕೆ ಆರೋಗ್ಯದ ಕಡೆ ಗಮನ ಕೊಡಿ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಟ್ಟು ನೋಡ್ಕೊಳ್ಳಿ, ಚೆನ್ನಾಗಾಗುತ್ತೆ ಅಂತ ಹೇಳ್ತೀವಿ. ಮತ್ತು ಪರಿಹಾರಗಳಂತ ತಾವು ಕೇಳಿದ್ರಿ. ಇಲ್ಲೇನಾಗುತ್ತೆ ಅಂದರೆ ಗಣೇಶನ ದೇವಸ್ಥಾನಕ್ಕೆ ಒಂದು ತೆಂಗಿನಕಾಯಿಯನ್ನು ನೀಡುವಂಥದ್ದು ಭಾನುವಾರದೊತ್ತು ಒಳ್ಳೆಯದು. ದುರ್ಗಾ ಮಾತೆಯ ದೇವಸ್ಥಾನಕ್ಕೆ ಶುಕ್ರವಾರದೊತ್ತು ಭೇಟಿ ನೀಡುವಂಥದ್ದು, ಒಂದು ತುಪ್ಪದ ದೀಪ ರಾಹು ಕಾಲದಲ್ಲಿ ಬೆಳಗಿಸಿ ಮೀನರಾಶಿಯವರು. ಮತ್ತು ಗುರು ಬೀಜ ಮಂತ್ರವನ್ನು ಹೇಳಬೇಕು. ಓಂ ಗ್ರಾಂ ಗ್ರೀಂ ಗ್ರೋಂ ಸಹ ಗುರುವೇ ನಮಃ ಅಂತ 3-8 ಬಾರಿ ಹೇಳ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಸ್ವಲ್ಪ ಇದೇನಂತಂದರೆ ಆದಷ್ಟು ಒಂದು ಸೂಚನೆ ಮೀನರಾಶಿಯವರಿಗೆ ಹೇಳಬೇಕು ಅಂತಂದರೆ, ಆದಷ್ಟು ಗುರುವಾರ ತಾವೇನಾದರೂ ಮಾಂಸಾಹಾರಿಗಳಾಗಿದ್ರೂ ಕೂಡ ಬರುವಂಥ ಫೆಬ್ರವರಿಯಲ್ಲಿ 4 ಗುರುವಾರ ಬಂದರೂ 4 ಗುರುವಾರ ಮಾಂಸಾಹಾರವನ್ನು ತ್ಯಜಿಸಿದರೆ ಇವರಿಗೆ ಒಳ್ಳೆಯದಾಗುತ್ತೆ. ಗುರುಜಿ, ಏನು ಒಂದು ಮೀನರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಸ ಭವಿಷ್ಯವನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ನಮ್ಮ ಮುಂದಿನ ಕಾರ್ಯಕ್ರಮವನ್ನು ಕೂಡ ಮುಂದುವರಿಸೋಣ. ಶಿಕ್ಷಕರೇ, ನಮ್ಮ ಕಾರ್ಯಕ್ರಮದ ಬಹುಮುಖ್ಯ ಅಂಗ ಇವತ್ತಿನ ದಿನದ ಪಂಚಾಂಗ ಮತ್ತು ತಿಥಿಯನ್ನು ನೋಡೋಣ. ಗುರುಜಿ, ತಿಳಿಸ್ತೀರಾ? 6 ಫೆಬ್ರವರಿ 2026 ಪಂಚಮಿ ತಿಥಿ ಇವತ್ತು ಇರುವಂಥದ್ದು. ಕೃಷ್ಣ ಪಕ್ಷ, ಹಸ್ತ ನಕ್ಷತ್ರ ಇವತ್ತು ಚಂದ್ರನ ವಿಶೇಷ ನಕ್ಷತ್ರ ಅಂತ ಹೇಳ್ತೀವಿ. ಧೃತಿ ಯೋಗ ಮತ್ತು ಕೌಲವಕರಣ ಮತ್ತು ವಾರ ಇವತ್ತು ಶುಕ್ರವಾರ. ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 6 ಗಂಟೆ 46 ನಿಮಿಷಕ್ಕೆ ಸೂರ್ಯೋದಯ ಆದರೆ 6 ಗಂಟೆ 21 ನಿಮಿಷಕ್ಕೆ ಸೂರ್ಯಾಸ್ತ ಆಗುವಂಥದ್ದು. ಮುಹೂರ್ತ ಭಾಗದಲ್ಲಿ ಇವತ್ತು 11 ಗಂಟೆ 7 ನಿಮಿಷದಿಂದ 12 ಗಂಟೆ 34 ನಿಮಿಷಕ್ಕೆ ರಾಹುಕಾಲ. 3 ಗಂಟೆ 28 ನಿಮಿಷಕ್ಕೆ ಯಮಗಂಡ ಕಾಲ ಪ್ರಾರಂಭ ಆದರೆ 4 ಗಂಟೆ 55 ನಿಮಿಷಕ್ಕೆ ಮುಗಿಯುವಂಥದ್ದು. ಗುಳಿಕ ಕಾಲ 8 ಗಂಟೆ 13 ನಿಮಿಷದಿಂದ 9 ಗಂಟೆ 40 ನಿಮಿಷ. ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡಿದ್ರೆ 12 ಗಂಟೆ 11 ನಿಮಿಷದಿಂದ 12 ಗಂಟೆ 57 ನಿಮಿಷ ಜರುಗುವಂಥದ್ದು. ಗುರುಜಿ, ಇವತ್ತಿನ ದಿನದ ಪಂಚಾಂಗ ತಿಥಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಮೇಷರಾಶಿ. ನಿಮ್ಮ ಭಾವನೆಗಳನ್ನು ಸಂಪೂರ್ಣವಾಗಿ ಹತೋಟಿಗೆ ತೆಗೆದುಕೊಂಡು ನಿಮ್ಮ ಮನಸ್ಸು ತಾನಾಗಿ ಪ್ರತಿ ಪರಿಸ್ಥಿತಿಗೂ ಕೂಡ ಧನಾತ್ಮಕವಾಗಿ ಇವತ್ತು ನಿಮಗೆ ಪ್ರತಿಕ್ರಿಯೆ ನೀಡುತ್ತೆ. ನಕ್ಷತ್ರ ಪುಂಜಗಳ ಪ್ರಕಾರ ನಿಮಗಾಗಿ ಇವತ್ತು ಒಂದು ಹೊಸ ಕೆಲಸ ಮಾಡಲು ಇವತ್ತು ಒಳ್ಳೆಯ ದಿನ. ಮೇಷರಾಶಿ ನಂತರ ಮುಂದಿನ ರಾಶಿ ವೃಷಭ ರಾಶಿ. ನೋಡಿ, ವೃಷಭ ರಾಶಿಯವರು ನೀವೇನಾದರೂ ಸ್ವಲ್ಪ ಹಣ ಹೆಚ್ಚಾಗಿ ವ್ಯಯ ಮಾಡಲು ಯೋಜಿಸುತ್ತಿದ್ದಲ್ಲಿ ಸುಭದ್ರ ಆರ್ಥಿಕ ಯೋಜನೆಗಳಲ್ಲಿ ಹೂಡಿಕೆ ಮಾಡಿ. ಎಲ್ಲರನ್ನೂ ಕರೆದುಕೊಂಡು ನೀವು ಏನಾದರೂ ಒಂದು ಹೊರಗಡೆ ಹೋದರೆ ಹೆಚ್ಚುವರಿ ಒಂದು ಚೈತನ್ಯ ಇವತ್ತು ನಿಮಗೆ ದೊರಕುತ್ತೆ. ಮತ್ತು ನೀವು ಗುಂಪಾಗಿ ಸಮಾರಂಭ ಯೋಜನೆ ಮಾಡೋದ್ರಿಂದ ನಿಮಗೆ ಮಾನಸಿಕ ಸದೃಢತೆ ಚೆನ್ನಾಗಿರುತ್ತೆ. ವೃಷಭ ರಾಶಿ ನಂತರ ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರು ನೋಡಿ, ಸಂಜೆ ಸ್ನೇಹಿತರೊಡನೆ ಹೋಗುವಂಥದ್ದು ಇವತ್ತು ತೋರಿಸ್ತಾ ಇದೆ. ತುಂಬ ಒಳ್ಳೆಯದನ್ನು ತರುತ್ತೆ ಮತ್ತು ನಿಮಗೆ ಪ್ರೇಮಮಯ ವೀಕ್ಷಣೆಗಳ ಅಭಿವ್ಯಕ್ತಿಗೊಳಿಸ್ತೀರಾ. ಇವತ್ತು ಒಂದು ಸಹಯೋಗದಲ್ಲಿ ಹೊಸ ಉದ್ಯಮ ಪ್ರಾರಂಭಿಸಲು ಒಳ್ಳೆಯ ದಿನ ಆಗಿರುತ್ತೆ. ಎಲ್ಲರೂ ಲಾಭ ಪಡೆಯುವಂಥ ಸಂಭವ ಮಿಥುನ ರಾಶಿಯವರಿಗೆ ಇರುವಂಥದ್ದು. ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರು ಒಬ್ಬ ಸ್ನೇಹಿತ ತನ್ನ ವೈಯಕ್ತಿಕ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ನಿಮ್ಮ ಸಲಹೆ ಪಡೆದುಕೊಳ್ತಾರೆ. ಇವತ್ತು ನಿಮಗೆ ಹೊಸ ಏನಾದರೂ ವಿವಾದಾತ್ಮಕ ಹೇಳಿಕೆಗಳು ಕೊಡುವಂಥದ್ದು, ಹೇಳಿಕೆ ಕೊಟ್ಟರೆ ವಿವಾದ ಆಗುವಂಥ ಅವಕಾಶಗಳಿರುತ್ತೆ. ಅದಕ್ಕೆ ಸ್ವಲ್ಪ ಹೇಳಿಕೆ ಬಗ್ಗೆ ಮಾತಾಡೋದ್ರ ಬಗ್ಗೆ ಎಚ್ಚರಿಕೆಯಿಂದಿರಿ. ಕರ್ಕಾಟಕ ರಾಶಿ ನಂತರ ಮುಂದಿನ ರಾಶಿ ಸಿಂಹ ರಾಶಿ. ನೋಡಿ, ಪ್ರತಿಯೊಬ್ಬರು ಇವತ್ತು ನಿಮಗೆ ಸ್ನೇಹಿತರಾಗುವಂಥದ್ದು, ನಿಮಗೆ ಇದರಿಂದ ಸಂತೋಷ ಅನಿಸುತ್ತೆ. ಇದು ನಿಮಗೆ ಪ್ರಯಾಣದ ಆಸೆ ನಿಮ್ಗೆ ಇವತ್ತು ಮೂಡುವಂಥದ್ದು. ಕೆಲಸದಲ್ಲಿ ಇವತ್ತು ನೀವು ಏನೋ ಒಂದು ಹೊಸ ಪ್ರಗತಿಯನ್ನು ಕಾಣ್ತೀರಾ. ಈಗ ಕನ್ಯಾ ರಾಶಿಯವರಿಗೆ ಶುಕ್ರವಾರದ ದಿನ ಭವಿಷ್ಯ ಏನಿದೆ ನೋಡೋಣ. ಸಂಬಂಧಿಗಳು ನಿಮಗೆ ಅನಿರೀಕ್ಷಿತ ಉಡುಗೊರೆ ತಂದರೂ ಕೂಡ ನಿಮಗೆ ಸಹಾಯ ಮಾಡಬೇಕು ಅಂತ ಒಂದು ನಿರೀಕ್ಷೆ ಇಟ್ಕೊಂಡಿರ್ತಾರೆ. ನಿಮ್ಮ ಸಂಗಾತಿಯ ಕುಟುಂಬದ ಸದಸ್ಯರು ಅಡ್ಡಿಯ ಕಾರಣದಿಂದ ಸ್ವಲ್ಪ ದಿನದಲ್ಲಿ ಏರುಪೇರುಗಳು ಆಗ್ಬೋದು. ಮುಂದಿನ ರಾಶಿಯ ಬಗ್ಗೆ ನೋಡೋದಕ್ಕೂ ಮುಂಚೆ ಪ್ರಶ್ನಾ ಸಮಯ ಭಾಗದಲ್ಲಿ ಪ್ರಶ್ನೆ ಇದೆ. ಗುರುಜಿ, ತಗೊಳ್ಬಿಡೋಣ. ಖಂಡಿತ. ಗುರುಜಿ, ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ. ವೇದಾಂತ್. ಓಕೆ. ಇವರು ಡೇಟ್ ಆಫ್ ಬರ್ತ್ ಬಂದು 26 ಮೇ ತಿಂಗಳು 2008. ಗುರುಜಿ, ಇವರ ಒಂದು ಟೈಮ್ ಆಫ್ ಬರ್ತ್ ಹೇಳ್ತಾ ಇದ್ದಾರೆ 4 ಗಂಟೆ 20 ನಿಮಿಷ PM ಓಕೆ. ಪ್ಲೇಸ್ ಆಫ್ ಬರ್ತ್ ಬಂದು ಕುಂದಾಪುರ್. ಓಕೆ. ಗುರುಜಿ, ಇವ್ರು ಕೇಳ್ತಾ ಇರೋಂಥ ಪ್ರಶ್ನೆ ಬ್ಯಾಡ್ ಹ್ಯಾಬಿಟ್ಸ್ ಇಂದ ಹೇಗೆ ಓವರ್ಕಮ್ ಮಾಡಬೇಕು ಅಂತ ಹೇಳಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಗುರುಜಿ, ನೋಡಿ, ಒಳ್ಳೆ ವಿಚಾರ ಅಲ್ವಾ. ಅವರವರು ಲೈಫಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋ ಒಂದು ಆಸೆಯಿಂದ ಮುಂದೆ ಬಂದಿರುವಂಥದ್ದು. ಜ್ಯೋತಿಷದಲ್ಲಿ ಈ ಥರ ಹಲವಾರು ಒಳ್ಳೆಯ ವಿಚಾರಗಳನ್ನು ನಾವು ಕಂಡುಹಿಡ್ಕೋಬಹುದು. ಶನಿವಾರ ಹುಟ್ಟಿರುವಂಥದ್ದು ವೇದಾಂತ್. ಭರಣಿ ನಕ್ಷತ್ರ ಇಲ್ಲಿ ಇವ್ರದ್ದು ಮೇಷರಾಶಿ. ಭರಣಿ ನಕ್ಷತ್ರದವ್ರದ್ದು ಒಂದು ವಿಶೇಷ ಗುಣ,
ಶುಕ್ರನ ನಕ್ಷತ್ರ ಭರಣಿ ನಕ್ಷತ್ರದವರು ಧರಣಿಯನ್ನು ಆಳುವಂಥ ಶಕ್ತಿ ಹೊಂದಿರ್ತಾರೆ ಅಂತ ಹೇಳ್ತಾರೆ. ಅದರ ಅರ್ಥ ಏನು ಅಂತಂದರೆ ಇವರಿಗೆ ಧನುರ್ಲಗ್ನ. ಆದರೆ ಬ್ಯಾಡ್ ಹ್ಯಾಬಿಟ್ಸ್ ಏನು ಅಂದರೆ ನಾವು ದುಸ್ಥಾನ ಭಾವ ಅಂತ ಹೇಳ್ತೀವಿ. ಷಷ್ಟಾಷ್ಟಕ ಭಾವಗಳಲ್ಲಿ ತುಂಬ ಗ್ರಹಗಳು ಅಂದರೆ 6ನೇ ಮನೆಯಲ್ಲಿ ಜಾಸ್ತಿ ಇದ್ದರೆ, 12ನೇ ಮನೆಯಲ್ಲಿ ಜಾಸ್ತಿ ಇದ್ದರೆ ಈ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಜಾಸ್ತಿ ಆಗುತ್ತೆ. ಇವರಿಗೆ ಅಷ್ಟಮ ಭಾವದಲ್ಲಿ ಸುಮಾರು ಬ್ಯಾಡ್ ಹ್ಯಾಬಿಟ್ಸ್ಗಳಿದೆ. ಏನಾಗುತ್ತೆ ಅಂದರೆ ಸೂರ್ಯ ಮಹಾದಶೆ ನಡೀತಿದೆ, ಸೂರ್ಯನಲ್ಲಿ ಶುಕ್ರ ಅಂತರ್ದಶೆ ನಡೀತಾ ಇರುವಂಥದ್ದು. ಸೂರ್ಯ ದಶ ಇಲ್ಲಿ ಸೂರ್ಯ ಕೂಡ ಒಳ್ಳೆ ಪೊಸಿಷನಲ್ಲಿ ಇಲ್ಲ. ಸೊ ಆ ವಿಚಾರದಲ್ಲಿ ಸೂರ್ಯನ ಮನೆಯಲ್ಲಿ ಶನಿ ಇರುವಂಥದ್ದು ಸುಮಾರು 2020ರಿಂದ ಈ ಒಂದು ಆರೋಗ್ಯದಲ್ಲಿ ಏರುಪೇರು ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಇರುತ್ತೆ. ಆದರೆ ಲಕ್ಕಿಲಿ ಇವರಿಗೆ ಜುಲೈ 2026ರಲ್ಲೇ ಸೂರ್ಯ ದಶೆ ಮುಗಿತಾ ಇದೆ. ಮುಂಬರುವ ಚಂದ್ರ ದಶೆ, ಚಂದ್ರ ಬಂದು ಅಷ್ಟಮಾಧಿಪತಿ ಆದರೂ ಕೂಡ ಇವರು ಜಾತಕದಲ್ಲಿ ಜಾತಕ ಸ್ಥಿತ ಚಂದ್ರ ಪಂಚಮ ಸ್ಥಾನದಲ್ಲಿ ಪೂರ್ವ ಪುಣ್ಯದಲ್ಲಿ ಅಂದರೆ ದೈವಾನುಗ್ರಹದಿಂದ ತಂದೆ ತಾಯಿಯ ಒಂದು ಬೇಡಿಕೆಯಿಂದ ದೇವರ ಒಂದು ಅನುಗ್ರಹದಿಂದ ಇವರು ಬಿಡುವಂಥದ್ದು ಕಾಣಿಸ್ತಾ ಇದೆ. ಅದಕ್ಕೆ ಇವರು ಒಂದು ಯಾವುದೇ ಒಂದು ರಿಹ್ಯಾಬ್ ಸೆಂಟ್ರು ಆ ಥರ ಏನು ಮೆಡಿಕಲಿ ಏನು ಮಾಡ್ಕೋಬೇಕು ಮಾಡ್ಕೊಳ್ಳಿ. ಆದರೆ ಚಂದ್ರ ಬಂದು ಮಹಾಶಿವ ಅಂತ ಹೇಳ್ತೀವಿ, ಶಿವನಿಗೆ ಆರಾಧನೆ ಮಾಡುವಂಥದ್ದು, ಓಂ ಸೋಮ ಸೋಮಾಯ ನಮಃ ಅಂತೇಳಿ ಜಪ ಮಾಡುವಂಥದ್ದು, ಮನಸ್ಸಿನ ಒಂದು ಕಡೆ ಕೇಂದ್ರೀಕೃತಗೊಳಿಸಿಕೊಳ್ಳುವಂಥದ್ದು, ಮನಸ್ಸಿನ ಒಂದು ಸದೃಢತೆಗೆ ಒಂದು ಸ್ಫಟಿಕ ಶಿವಲಿಂಗ ಅಂತ ಬರುತ್ತೆ, ಅದನ್ನು ಎಡಗೈಯಲ್ಲಿ ಶಿವಲಿಂಗ ಇಟ್ಕೊಂಡು ಈ ಥರ ಅದನ್ನು ಕ್ಲೋಸ್ ಮಾಡಿಕೊಂಡು ಶಿವ ಪಂಚಾಕ್ಷರಿ ಸ್ತೋತ್ರವನ್ನು ಹೇಳುವಂಥದ್ದು, ಆ ಶಿವಲಿಂಗಕ್ಕೆ ಒಂದು ಜಲಾಭಿಷೇಕ ದಿನನಿತ್ಯ ಮಾಡುವಂಥದ್ದು, ಮತ್ತು ಒಂದು ವಿಶೇಷವಾಗಿ ಅಮಾವಾಸ್ಯೆಗಳಲ್ಲಿ ಹಾಲಿನ ಅಭಿಷೇಕ ಮಾಡುವಂಥದ್ದು. ಎಷ್ಟು ಶಿವನ ಆರಾಧನೆ, ಸ್ಫಟಿಕ ಶಿವಲಿಂಗನ ಆರಾಧನೆ ಮಾಡ್ತಾರೆ ಅಷ್ಟು ಶಿವ ಇವರಿಗೆ ಬಲವನ್ನು ನೀಡ್ತಾನೆ ಇವರ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳಲು. ಅದರಿಂದ ಇವರಿಗೆ ಬ್ಯಾಡ್ ಹ್ಯಾಬಿಟ್ಸ್ ದೂರ ಆಗುತ್ತೆ. ಜುಲೈಯಿಂದ ಟೈಮ್ ಚೆನ್ನಾಗಿದೆ, ಅವರು ಕಂಟಿನ್ಯೂ ಮಾಡ್ಕೊಳ್ಳೋದು. ವೇದಾಂತ್ ಅವರೇ ಖಂಡಿತ ಇದನ್ನು ನೀವು ಮಾಡ್ಕೊಳ್ಳಿ, ಒಳ್ಳೇದಾಗಲಿ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ತುಲಾ ರಾಶಿಯ ಬಗ್ಗೆ ನೋಡೋಣ. ನಿಮ್ಮ ಕುಟುಂಬದ ಸದಸ್ಯರೊಡನೆ ಸುದ್ದಿಯನ್ನು ಹಂಚಿಕೊಳ್ಳುವುದು ಮತ್ತು ಅದರಿಂದ ನಿಮ್ಗೆ ಏನೋ ಒಂದು ಪುನಶ್ಚೇತನ ಸಿಗುತ್ತೆ. ನಿಮ್ಮ ಪ್ರೀತಿ ಪಾತ್ರರ ತೋಳುಗಳಿಂದ ನಿಮ್ಗೆ ಇವತ್ತು ಸಮಾಧಾನ ಸಿಗುವಂತ ಒಳ್ಳೆಯ ದಿನ ತುಲಾರಾಶಿಯವರಿಗೆ ಆಗಿರುವಂತ. ತುಲಾರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಸ್ನೇಹಿತರ ಸಂಘ ನಿಮಗೆ ಆರಾಮ ಒದಗಿಸುತ್ತೆ. ನಿಮ್ಮ ಪ್ರೀತಿಯ ಕಥೆ ಇಂದು ಹೊಸ ತಿರುವು ತೆಗೆದುಕೊಳ್ಳಬಹುದು. ನಿಮ್ಮ ಸಂಗಾತಿಯ ಮದುವೆ ಬಗ್ಗೆ ನಿಮ್ಮೊಂದಿಗೆ ಮಾತನಾಡಬಹುದು. ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಧನುರಾಶಿ. ಮಕ್ಕಳೊಂದಿಗೆ ಸಮಯ ಕಳೆಯುವುದು ಬಹಳ ಮುಖ್ಯ. ನಿಮ್ಮ ಸಂಗಾತಿ ಚಿತ್ತ ಚೆನ್ನಾಗಿರುವಂತೆ ಕಾಣೋದ್ರಿಂದ ವಿಷಯಗಳನ್ನು ಸರಿಯಾಗಿ ನಿರ್ವಹಿಸಿ ನಿಮ್ಮ ಸಹೋದ್ಯೋಗಿಗಳು ಎಂದಿನಂತೆ ನಿಮಗೆ ಉತ್ತಮವಾಗಿ ನಿಮಗೆ ಅರ್ಥ ಮಾಡಿಕೊಳ್ಳುವಂಥ ಒಂದು ಒಳ್ಳೆಯ ದಿನ. ಹಾಗೆ ಮಕರ ರಾಶಿಯವರಿಗೆ ಇಂದಿನ ದಿನ ಭವಿಷ್ಯ ಏನಿದೆ ನೋಡೋಣ. ತುಂಬ ವಿಶೇಷವಾಗಿ ಇಂದು ನಿಮ್ಮ ಕೆಟ್ಟ ಅಭ್ಯಾಸಗಳು ಮತ್ತು ನಿಮ್ಮ ಕೆಟ್ಟ ವಿಚಾರಗಳನ್ನು ತೊಡೆದು ಹಾಕಲು ಒಳ್ಳೆಯ ದಿನ. ಧ್ಯಾನ, ಯೋಗ, ಪ್ರಾಣಾಯಾಮದಿಂದ ದಿನ ಪ್ರಾರಂಭಿಸಿ ಚೆನ್ನಾಗಿರುತ್ತೆ. ಕುಂಭ ರಾಶಿಯವರಿಗೆ ಇವತ್ತಿನ ದಿನ ಭವಿಷ್ಯ ಏನಿದೆ ನೋಡೋಣ. ನಿಮ್ಮ ಪ್ರೀತಿ ಪಾತ್ರರ ಜೊತೆ ವಾದಗಳಾಗ್ಬೋದು, ಸಮಸ್ಯೆಗಳು ತಪ್ಪಿಸುವುದು ಒಳ್ಳೆಯದು. ನಿಮ್ಮ ಕಠಿಣ ಪದಗಳು ನಿಮ್ಮ ಶಾಂತಿ ಹಾಳು ಮಾಡಬಹುದು. ಸೊ ಅದರ ವಿಚಾರದಲ್ಲಿ ಸ್ವಲ್ಪ ಶಾಂತವಾಗಿದ್ದರೆ ಒಳ್ಳೆಯದು. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಇಂದು ತಮ್ಮ ಆಪ್ತರಿಂದ ಯಾವುದೇ ಸಲಹೆ ಪಡೆಯಬಹುದು. ಇದರಿಂದ ಆರ್ಥಿಕವಾಗಿ ಲಾಭ ಪಡೆಯುವಂಥ ಸಾಧ್ಯತೆ ಇದೆ. ನಿಮ್ಮ ಸಂಗಾತಿ ನಿಮಗೆ ಬೆಂಬಲ ನೀಡ್ತಾರೆ, ಸಹಾಯ ಕೂಡ ಮಾಡುವಂಥ ಒಂದು ಒಳ್ಳೆಯ ದಿನ. ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ. ಪ್ರಶ್ನಾ ಸಮಯ ಭಾಗದಲ್ಲಿ ಮತ್ತೊಂದು ಪ್ರಶ್ನೆ ಇದೆ, ಗುರುಜಿ ತಗೊಳ್ಬಹುದಾ? ಖಂಡಿತ. ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ. ವೈಷ್ಣವಿ. ಜನ್ಮ ದಿನಾಂಕ 2 ಏಪ್ರಿಲ್ 1998. 98. ಓಕೆ. ಗುರುಜಿ ಟೈಮ್ ಆಫ್ ಬರ್ತ್ 8:15 ಬೆಳಗ್ಗೆ. ಪ್ಲೇಸ್ ಆಫ್ ಬರ್ತ್ ಬಂದು ಬ್ಯಾಂಗ್ಳೂರು. ಗುರುಜಿ ಇವ್ರು ಕೇಳ್ತಾ ಇರೋ ಪ್ರಶ್ನೆ ಮ್ಯಾರೇಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗಿದೆ ಅಂತ ಹೇಳಿ ತಿಳಿಸಿ ಅಂತ ಕೇಳ್ತಾ ಇದ್ದಾರೆ. ಆದರೆ ಮ್ಯಾರೇಜ್ ಆಗಿಲ್ಲ ಆ ಥರ ಏನೋ ಮೆನ್ಷನ್ ಮಾಡಿಲ್ಲ. ಮ್ಯಾರೇಜ್ ಆಗಿಲ್ಲ ಅಂತ ಏನು ಮೆನ್ಷನ್ ಮಾಡಿಲ್ಲ, ಹೇಗಿದೆ ಮ್ಯಾರೇಜ್ ಅಂತ ಹೇಳಿ ಕೂಡ ಕಳಿಸಿದ್ದಾರೆ ಅಷ್ಟೇ ಗುರುಜಿ. ಈ ಮ್ಯಾರೇಜ್ ವಿಚಾರವಾಗಿ, ಮ್ಯಾರೇಜ್ ಲೈಫ್ ಅಥವಾ ಮ್ಯಾರೇಜ್ ಆಗಿಲ್ಲ ಅನ್ನೋ ವಿಚಾರವಾಗಿ ಏನಂತ ನೋಡೋಣ. ಇವ್ರು ಗುರುವಾರ ಹುಟ್ಟಿದ್ದು ಮೃಗಶಿರ ನಕ್ಷತ್ರ ಬರ್ತಾ ಇದೆ. ಮತ್ತು ರಾಶಿ ಬಂದರೆ ವೃಷಭ ರಾಶಿ. ಸೊ ಇಲ್ಲೇನಾಗುತ್ತೆ, ಜಾತಕದಲ್ಲಿ 12ನೇ ಮನೆಯಲ್ಲಿ 5 ಗ್ರಹಗಳು, ಪಂಚಗ್ರಹಗಳ ಕೂಟ ಇವ್ರ ಜಾತಕದಲ್ಲಿ 12ನೇ ಮನೇಲಿ ಇರೋದ್ರಿಂದ ಸ್ವಲ್ಪ ಮ್ಯಾರೇಜ್ ಆಗಿರಲ್ಲ ಅನ್ಸುತ್ತೆ, ಡಿಲೇ ಇರ್ಬೋದು. ಸೊ ಅದ್ರ ವಿಚಾರವಾಗಿ ಏನೋ ಪ್ರಶ್ನೆ ಕಳಿಸಿದ್ದಾರೆ. ದಶಾಭುಕ್ತಿ ವಯಸ್ಸು ಗುರು ಮಹಾದಶೆ, ಬುಧ ಭುಕ್ತಿ ನಡೀತದೆ. ಮೇ 2026 ಅಷ್ಟೇ ಇದೆ. ಮುಂದೆ ಕೇತು ಅದ ನಂತರ ಶುಕ್ರ ಅಂತರ್ದಶೆ ಬರೋದ್ರಿಂದ ಮ್ಯಾರೇಜ್ ಖಂಡಿತ ಆಗುತ್ತೆ. ಸಮಾಧಾನದಿಂದಿರಿ, ವೇಟ್ ಮಾಡಿ, ಯಾವುದೇ ಸಮಸ್ಯೆ ಇಲ್ಲ. ಆದರೆ ವ್ಯಯ ಭಾವದಲ್ಲಾಗಲಿ ದುಸ್ಥಾನ ಭಾವದಲ್ಲಾಗಲಿ ಹೆಚ್ಚೆಚ್ಚು ಗ್ರಹ ಬಂದರೆ ನಮ್ಮ ಕರ್ಮಾನುಸಾರವಾಗಿ ಏನೋ ಜನ್ಮದ ಪೆಂಡಿಂಗ್ ಕರ್ಮ, ನೆಗೆಟಿವ್ ಕರ್ಮಾಸ್ ಅಂತ ಹೇಳ್ತೀವಿ, ಅದಕ್ಕೆ ಸಂಬಂಧಿತವಾಗಿರುವಂಥದ್ದು ಕಾಲಭೈರವನ ಆರಾಧನೆ ಅಥವಾ ನದಿ ತೀರದಲ್ಲಿ ಒಂದು ಇದಕ್ಕೆ ಮದುವೆಗೆ ಸಂಬಂಧಪಟ್ಟಂಥ ಹೋಮಗಳನ್ನು ಮಾಡುವಂಥದ್ದು, ಅಥವಾ ಕಲ್ಯಾಣೋತ್ಸವ, ವೆಂಕಟೇಶ್ವರ ಕಲ್ಯಾಣೋತ್ಸವ ಈ ರೀತಿ, ಅಥವಾ ಗಿರಿಜಾ ಕನ್ಯೆ ಪೂಜೆ ಅಂತ ಹೇಳ್ತೀವಿ, ಆ ಥರ ಗಿರಿಜಾ ಕಲ್ಯಾಣ ಪೂಜೆ ಮಾಡೋದ್ರಿಂದನೂ ಕೂಡ ಒಳ್ಳೆಯದಾಗುತ್ತೆ. ಈ ರೀತಿ ಸೇವೆಗಳನ್ನು ಮಾಡಿಸಿ ನದಿ ತೀರದಲ್ಲಿ ಮೇ ನಂತರ ಇವರಿಗೆ ಏನಿದೆ ಪ್ರಾರಬ್ಧ ಕಳೆದು ಒಳ್ಳೇದಾಗುವಂಥ ವಿಚಾರ ಮ್ಯಾರೇಜ್ ಲೈಫಲ್ಲಿ ಇವರಿಗೆ ಚೆನ್ನಾಗಿದೆ. ಇವತ್ತಿನ ಸಂಚಿಕೆಯನ್ನು ವೀಕ್ಷಿಸಿದರೆ ವೈಷ್ಣವಿಯವರು ಗುರುಜಿಗಳು ತಿಳಿಸಿರುವಂಥ ಪರಿಹಾರವನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ನಮ್ಮ ವೀಕ್ಷಕರಿಗೆ ಅನೇಕ ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು.
ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.